ಅತ್ಗೆ ಅತ್ಗೆಮ್ಮ, ಏನಮ್ಮ ನೀನು ಅಲ್ಲಿ ನಿನ್ನ ಸೀಮಂತದ ಕಾರಣಕ್ಕೆ ಊರಿನವರೆಲ್ಲ ಬಂದಿದ್ದಾರೆ. ನೀನು ಶೃಂಗಾರಗೊಳ್ಳದೆ ಏನಮ್ಮ ಮಾಡ್ತಾ ಇದೀಯಾ? ನೀನು ದೌಡ್ ರೆಡಿ ಆಗ್ಬೇ ನೀನು. ಅತ್ಗೆ ಅತ್ತಿಗೆ ಅಣ್ಣ, ಅತ್ತಿಗೆ ನೇನು ಹಾಕಿಕೊಂಡಿದ್ದಾಳು. ಏಕಮ್ಮ ಅತ್ತಿಗೆ, ನಮ್ಮ ಬಿಟ್ಟು ಹೋದೆಯಾ ಅತ್ತಿಗೆ? ಎಂತಹ ಕೆಲಸ ಮಾಡಿಕೊಂಡು ಬಿಟ್ಟೆ ಅದಕ್ಕೆ ಮಾಡೀಳು, ಎಂತ ಕೆಲಸ ಮಾಡಿಕೊಂಡು ಬಿಟ್ಟೆ ಅದಕ್ಕೆಮ್ಮ. ನೀನು ನೇಣು ಹಾಕಿಕೊಳ್ಳುವ ಪ್ರಸಂಗವಾದರೂ ನಿನಗೇನು ಬಂದಿತ್ತು ತಾಯಿ? ನಿನಗೇನು ಬಂದಿತ್ತು? ಮಾತಾಡಮ್ಮ, ಮಾತಾಡಿ ಎದ್ದು ಹೇಳು ಅದಕ್ಕೆಮ್ಮ, ಹೇಳು. ನಿನ್ನ ಕಿರಿ ತಮ್ಮ ಮೈದನನಾದ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಶ್ರೀಮಂತ ಕಾರಣಕ್ಕೆ ಓಡೋಡಿ ಬಂದಿದ್ದಾನಮ್ಮ. ನನ್ನೊಂದಿಗೆ ಮಾತಾಡು ಅತ್ತಿಗೆ, ಮಾತಾಡು ಅತ್ತಿಗೆ. ಹೆತ್ತ ತಾಯಿಯಾಗಿ ನೀವು ತಿನ್ನಿಸಿದ ಕೈ ತುತ್ತಿನ ಋಣವನ್ನ ನಾನು ಹೇಗೆ ತೀರಿಸಲಮ್ಮ? ನೀನು ಕೇಳಿದ್ರ ಹುಲಿಯ ಹಾಲನ್ನೇ ತಂದು ಕೊಡುವ ನಿನಗಿಬ್ಬರು ಮೈದುನರಿದ್ದರೂ ಕೂಡ ನಿನ್ನನ್ನ ನಾವು ಜೀವಂತವಾಗಿ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹೃದಯವಾಗದ ಜಗದಲ್ಲಿ ಅಕ್ಕರೆ ಹುಡುಕಿದೆ ನೀನಿಲ್ಲಿ, ಸ್ವಾರ್ಥವೇ ತುಂಬಿದ ಜಗದಲ್ಲಿ ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿ ನೂರಾರು ರೌಡಿಗಳನ್ನು ಹಿಡಿದು ಶಬ್ಬಾಸ್ಗಿರಿ ಪಡೆದ ಈ ನಿನ್ನ ಮೈದನಿಗೆ ನಿನ್ನ ನೋವು ಹೇಳಿದ್ದರೆ ಕ್ಷಣಾರ್ಧದಲ್ಲೇ ಪರಿಹಾರ ಹುಡುಕುತ್ತಿದ್ದೆ ತಾಯಿ. ಈಗ ನಾನು ಯಾರಿಗೆ ಅತ್ತೆಯನ್ನು ಕರೆಯಲಿ ಹೇಳಮ್ಮ? ಗೀಚಿದ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಬಲರಾಮ, ಪ್ರದೀಪ, ಯಾಕ್ರೋ ನಿಮ್ಮ ಅತ್ತಿಗೆ ಮೈ ಮೇಲೆ ಬಿದ್ದು ಅಳಾಕತ್ತೀರಿ? ಈ ಮನೆಯ ವಂಶೋಧಕರ ಏನ ಕುಲಪುತ್ರ ಹೊರ ಬಂದನೇನಪ್ಪ? ಅಂದ್ರ ಈ ಮನೆಯ ಕುಲಪುತ್ರ ಹೊರಗೇನ್ರ ಬಂದಾನೇನು? ಹೇಳ್ರೋ ತಮ್ದೇರ, ಯಾಕೆ ನಿಮ್ಮ ಅತ್ತಿಗೆ ಮೈ ಮೇಲೆ ಬಿದ್ದು ಅಳಾಕತ್ತೀರಿ? ಏ ಪಾಪಿ, ತನ್ನ ಜೀವವನ್ನೇ ತೆಗೆದು ನಮ್ಮನ್ನ ಸಾಕಿ ದೊಡ್ಡವನನ್ನಾಗಿ ಮಾಡಿದ್ದಳಲ್ಲೋ, ಕಡೆಗೂ ಅಂತಹ ಮಹಾ ಪತಿವ್ರತೆ ಶ್ರೀರಾಮನಿಯನ್ನೇ ನೀನು ಕೊಂದು ಹಾಕಿದಲ್ಲೋ ಪಾಪಿ. ನಿಮ್ಮ ಅತ್ತಿಗೆ ಸತ್ತಾಳೇನ್ರು? ನೀನು ಕೊಂದು ನೇಣು ಹಾಕಿ ಹೋದ್ರೆ ಅಕ್ಕಿ ಸಾಯ್ದ ಏನು ಮಾಡ್ತಾಳಪ್ಪ? ತಮ್ಮ, ಈ ಮಾತು ನನಗೆ ನಿನಗಾಗಿ, ನೀ ಮಾಡಿದ ಏಸಿಗೆ ಕೃತ್ಯಕ್ಕಾಗಿ. ಈ ಕೆಲಸ ಮಾಡ್ಲಿಕ್ಕೆ ನಿನ್ ಜನ್ಮ ಆದ್ರೆ ಹೆಂಗ್ ಒಪ್ತೋ ನಿಂತ? ನಿನಗ ಅಣ್ಣ ಅಂತ ಹೆಂಗ ಕರೀಲಿ? ನಿನ್ನ ನೋಡಿದ್ರ ನಾಚಿಗಿನ ಬರಕತ್ತೈತು. ನಾಚಿಗೆ ಬರ್ಲಾರ್ದು ಏನ್ ಮಾಡ್ದೈತೋ ತಮ್ಮ?
ನಿರಪರಾಧಿಯಾದ ನಾನು ಕೊಲೆಗಾರ ಎಂದು ಪಟ್ಟ ಕಟ್ಟಿದೆಯಲ್ಲ ಈ ಗರತಿ ಗಂಗವ್ವ ನೀನತ್ತಿಗೆ ನಾನು ನಾನಾ ಕೊಂದಿನಂತ ಯಾವ ಬಾಯಿಂದ ಹೇಳ್ತೀವೋ ಅದಕ್ಕಿನ್ನ ನಗುವಿನ ಕೂಡ ನನಗ ಅಳುನು ಬರಾಕತ್ತೈತಿ. ನೀನು ಅವತ್ತೇ ಅತ್ತಿಗೆ ಬಸುರಿ ಅನ್ನೋ ಸುದ್ದಿ ಕೇಳಿ ಬುದ್ಧಿ ತಂದ ದಿನಾನೇ ನೀನು ಈ ನನ್ನ ಅತ್ತಿಗೆಗೆ ವಿಚಿತ್ರವಾಗಿ ಪ್ರಶ್ನೆಯ ಮೇಲೆ ಪ್ರಶ್ನೆ ಆಗ್ತಾ ಇದ್ದೆ. ನನಗವತ್ತೇ ನಿನ್ನ ಮೇಲೆ ಸಂಶಯ ಬಂದಿತ್ತು. ಆದ್ರ ನೀನು ಈ ರೀತಿ ಎಸಿ ತಿನ್ನು ಕೆಲಸ ಮಾಡ್ತಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಕಡೋ, ಅನ್ಕೊಂಡಿರ್ಲಿಲ್ಲ. ಹೇಳು, ನನ್ನ ಬಂಗಾರ ಅತ್ತಿಗೆನಾ ಯಾಕೋ ಕೊಲೆ ಮಾಡಿದೆ ನೀನು? ಸಾಯಿಸಪ್ಪ, ನನ್ನ ಕುತ್ತಿಗೆ ಹಿಡಿದ ಸಾಯಿಸು. ಈ ನಿನ್ನ ಬಂಗಾರದ ಅಂತಿಗೆನ ನಾನಾ ಕೊಂದು ಹಾಕೀನಿ, ನಾನಾ ನೇಳು ಹಾಕೀನಿ. ಈಗ ಇವಳ ಸಾಯಿಸಿಲ್ಲ ಅಂದ್ರ ನೀವೇನ್ರ ನನ್ನ ಬಿಡ್ತೀರೇನಪ್ಪ? ನನ್ನ ಬಡಿಯಾಕ ಸಜ್ಜಾಗಿ ನಿಂತೀರಿ. ಬರ್ರಿ ಬರ್ರಿ, ಬಡಿ ಬರ್ರಿ, ಹೊಡಿ ಬರ್ರಿ, ನನ್ನ ಸಾಯಿಸ್ ಬರ್ರಿ. ಏನೋ ಅದಮ್ಮ, ನನ್ನ ಹೊಡಿ ಬರ್ರಿ, ನನ್ನ ಸಾಯಿಸ್ ಬರ್ರಿ ಅಂತ ಈ ಪೊಲೀಸ್ಗೆ ನಾಟಕ ಮಾಡ್ತೀಯಾ? ಹೇಳು, ನಮ್ಮ ಅತ್ತಿಗೆಯನ್ನ ಯಾಕೆ ಕೊಂದಾಕಿರ್ವಿ ಹೇಳು. ತಮ್ಮ ಹೊಡೆಯಪ್ಪ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆ. ಯಾಕಂದ್ರೆ ನೀನು ಕಾಕಿ ಹಾಕಿದ ಪೊಲೀಸ್ ಅಧಿಕಾರಿ, ನಿನಗೆ ಕರುಣೆ ಅನ್ನೋದು ಮೊದಲೇ ಇರೋದಿಲ್ಲ. ನೀವು ಪ್ರಮಾಣ ವಚನ ಸ್ವೀಕರಿಸಿದಾಗ ಸರ್ಕಾರಕ್ಕೆ ಹೀಗೆ ಎಂದು ಮಾತು ಕೊಟ್ಟಿರ್ತೀರಿ. ಹೊಡಿಯೋ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡಿ. ಮಾಡುವುದೆಲ್ಲ ಏಸಿ ಕೆಲಸ ಮಾಡಿ ಈಗ ನಮಗೆ ಬುದ್ಧಿವಾದ ಹೇಳ್ತೀಯೇನೋ ನೀನು? ಹಿರಿಯ ಅಣ್ಣ ಅಂತಂದ್ರ ದೇವರ ಸಮಾನ ಅಂತ ನಾವು ನಂಬಿದ್ದೀವಿ. ಆದ್ರ ನೀನು ಈ ರೀತಿ ನಮ್ಗ ಮೋಸ ಮಾಡ್ತಿ ಅಂತ ನಾವು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲಲ್ಲೋ. ಹತ್ತಿಗೆ ಬಸುರಿ ಅನ್ನೋ ಸುದ್ದಿ ಕೇಳಿ ನಮ್ಮೂರಿಗೂರೇ ಖುಷಿ ಪಟ್ಟು ನಗುತ್ತಿರಬೇಕಾದ್ರೆ ಅಂದು ನೀನೇಕೆ ತಡವರಿಸಿ ಮಾತಾಡಿದೀಯೋ ಅಥವಾ ಹೇಳು. ಹೊಡೆಯಬೇಡ. ಈಕಿ ಬಸುರಿಯನ್ನು ಸುದ್ದಿ ಕೇಳಿದಾಗಿನಿಂದ ನನ್ನ ಕಸುನ ಹೋಗೈತು. ಹೊಡಿಬೇಡೋ ತಮ್ಮ, ಹೊಡಿಬೇಡ, ನಿನ್ನ ಕಾಲಿಗೆ ಯಾಕೋ ಇವತ್ತು ಆ ನನ್ನ ದೇವತೆ ಜೊತೆ ನಿನ್ನ ಪ್ರಾಣನು ತೆಗಿತೀನಿ. ಸತಿ ಸಾವಿತ್ರಿ ಅಂತ ನನ್ನ ಅತ್ತಿಗೆಗೆ, ಮಹಾಸತಿ ಅನಸೂಯಳಂತ ನನ್ನ ಅತ್ತಿಗೆಗೆ ಈಗ ನಾವು ಎಲ್ಲಂತ ಹುಡ್ಕೊಳೋ ಪಾಪಿ. ನನ್ನ ಅತ್ತಿಗೆ ಕೂಲಿ ಮಾಡಿದ್ರು ಸಹಿತ ನನ್ನ ಮೈದುನರು ಕುದುರೆ ಏರ್ಬೇಕು ಅನ್ನೋ ಕನಸು ಹೊತ್ತವಳು ಪ್ರೇಮ ಮೂರ್ತಿ ಈ ನನ್ನ ಅತ್ತಿಗೆ. ತಾಯಿ ಇಲ್ಲದ ತಬ್ಬಲಿ ಆದ ನಮ್ಮಣ್ಣ ಉಣಿಸಿ ತಿನ್ನಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದವಳು ಈ ಮಹಾಸತಿ ಈ ನನ್ನ ಅತ್ತಿಗೆ. ಅವಳಿಗೆ ನಾವೆಲ್ಲೋ ಅಂತ ಹೊಡ್ಕೊಳೋ ಪಾಪಿ. ತಾಯಿ ಗಂಗಾ ಪರಮೇಶ್ವರಿ, ಏನಮ್ಮ ನೀನಾಡುವ ವಿಧಿಯಾಟಕ್ಕೆ ನನ್ನ ಬದುಕೆ ಚಿತ್ರವಾಗಿ ಹೋಯಿತೆ ತಾಯಿ. ಎದ್ದೇಳಮ್ಮ ಅತ್ತಿಗೆ.
ಈ ನಿನ್ನ ಮೈದುನರು ಪರದೇಶಿ ಆಗಿ ಬಿಟ್ರವ್ವ. ಕ್ಷಮಿಸಿ ಬಿಡಪ್ಪ ನನ್ನನ್ನು. ಮಹಾಸತಿಯ ಪತಿವ್ರತೆಯಾದ ಇವಳನ್ನು, ಮಹಾಸತಿಯ ಮಂಡೋದರಿ ಆದ ನಿನ್ನ ಅತ್ತಿಗೆಯನ್ನು ಕೊಂದಿದ್ದು ನಂದು ಬಹಳ ತಪ್ಪಾಗೈತಿ. ಮಹಾಸತಿಯ ಶಿರೋಮಣಿ ಗಂಡನಿಗೆ ಬೇಕಾದ ಹೆಂಡತಿ, ಗಂಡನಿಂದ ಬಸರಾದ ಈ ಹೆಂಡತಿಯನ್ನು ಕೊಂದಿದ್ದು ನಂದು ಬಹಳ ತಪ್ಪಾಗೈತಿ ಬಾ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮ್ಮಿಬ್ಬರಿಗೆ ಕಾಲಿಗೆ ಬೀಳುತ್ತೆ. ಸರಿ ಅಂತಕ್ಕೆ ನಿನ್ನ ಹೊಲಸು ಕೈಗಳಿಂದ ನಮ್ಮ ಪವಿತ್ರ ಪಾದ ಮುಟ್ಟಿ ಅಪವಿತ್ರ ಮಾಡ್ತೀಯ. ದೂರ ಸರಿ ಆಚೆ. ಗೀಚಿದ ಬ್ರಹ್ಮ ಗೀಚುವ ಮುನ್ನ. ಬಲರಾಮ, ಪ್ರದೀಪ ಯಾಕ್ರು ಏನಾಯ್ತು? ಯಾಕೆ ಕೇಳುತ್ತಿದ್ದೀರಿ? ಏನಾಗಿದೆ ನಿಮಗೆ? ನೀವೆಲ್ಲ ಯಾಕೆ ಹೇಳಾಕತ್ತೀರಿ? ಅಕ್ಕ ಹೆಂಗ್ಯಾಕ್ ಕುಂತಾಳ? ಮಾವ ಗರ್ಭವತಿ ಆದ ಈ ನಿನ್ನ ಅಕ್ಕನನ್ನ ಕೊಂದು ಹಾಕ್ಯಾನು. ಈ ಪಾಪಿ ಕೊಂದು ಹಾಕ್ಯಾನು. ನನ್ನ ತಂಗಿಯನ್ನು ಕೊಂದು ಹಾಕಿರುವನೇ? ಬಸರಿಯಾಗಿ ತವರಿನ ಸೀರೆ ಉಟ್ಟು ಸೀಮಂತ ಕಾರ್ಯ ಮಾಡಿಸಿಕೊಳ್ಳಬೇಕಾದ ನೀನು ಸತ್ತು ಹೋದೆಯಾ? ಮಾವ, ನೀನು ಕುಂತು ನನ್ನ ತಂಗಿಯನ್ನು ಕೊಲ್ಲುವಂತ ಕೆಲಸ ಏನು ಮಾಡಿದ್ದು? ಏನು ಮಾಡಿದಳು ಅವಳು? ಇವಳ ತಂದೆ ಶಾಂತನವರಿಗೆ ಇಬ್ಬರು ಕೊಟ್ಟ ಮಾತು ನೀವು ಉಳಿಸ್ಕೊಳ್ಳಿಲ್ಲವೋ? ಮೂರ್ಖನಾಗಿ ಕೆಲಸ ಯಾಕೆ ಮಾಡಿದ್ದು ಮಾವ? ಯಾಕೆ ಮಾಡಿದ್ದು? ನನ್ನ ಅಕ್ಕ ಬಸುರಿಯಾಗಿದ್ದು ನಿನಗೆ ಇಷ್ಟವಿರಲಿಲ್ಲವೇನು? ಹಾಗಿದ್ದರೆ ಗರ್ಭಪಾತ ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ರಹುಚನಂತೆ ನನ್ನ ತವರಿನ ಶಿರಿನೇ ಕೊಂದೆಲ್ಲೋ. ನನ್ನ ತವರಿನ ಶಿರಿನೇ ಕೊಂದೆಲ್ಲ. ನನ್ನ ಹೆಂಡತಿ ಪಾರ್ವತಿ ಇದ್ದಂಗ ಅಂತಿದ್ದೆ, ಶ್ರೀರಾಮನ ಸತಿ ಸೀತಾ ಇದ್ದಂಗ ಅಂತಿದ್ದೆಲ್ಲ. ಅದ್ರಾಗ ನಿನಗೆ ಯಾಕ ಇಂತ ಕೆಟ್ಟ ವಿಚಾರ? ಶೌತಗೌಡನ ಮಣಿ ವಂಶನು ಈ ವಾಣಿಕಾರನ ಮಣಿ ವಂಶನು ಕತ್ತರಿಸ್ತೀನಿ. ಅನಾಹುತಕ್ಕೆಲ್ಲ ಏನು ಕಾರಣ? ಯಾರಿಗೆ ಈ ಶಕ್ತಿ? ಮಾತಾಡ್ರಪ್ಪ, ಮಾತಾಡು. ಧೂಳಿ ಬಿದ್ದಾಗ ಆಳಿಗೆ ಒಂದು ಕಲ್ಲು ಒಗೆದು ಸಹಜ ಐತಿ. ಈ ಗರತಿ ಗಂಗವನ ನಾನಾ ಕೊಂದು ಬಹಳ ತಪ್ಪ ಮಾಡೀನಿ. ಆ ಸಾಹುಕಾರನ ಸಂಪತ್ತು ಇಂದು ತಂದಿತೆ ನನಗೆ ಆಪತ್ತು. ಆ ಶಾಂತ ಗೌಡಿಗೆ ನಾನು ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ಈ ರಾಮಲಿಂಗನಿಗೆ. ಹಲೋ ಪೊಲೀಸ್, ನಮ್ಮ ಮನೆಯಿಂದ ನಮ್ಮ ಅಣ್ಣ ಓಡಿ ಪರಾರಿಯಾಗಿದ್ದಾನೆ. ಬೇಗನೆ ಅವನನ್ನು ಹಿಡಿದು ಒಳಗೆ ಹಾಕ್ರಿ. ಅಳೆಂದಿರಿ, ಹೋದ ಜೀವ ಮರಳಿ ಬರೋದಿಲ್ಲ. ಇದನ್ನ ತಂದ ಶ್ರೀಮಂತಿಗೆ ಸೀರೆ, ಇವಳಿಗೆ ಕೊನೆಗೂ ತವರಿನ ಸೀರೆ ಆಗಲಿಲ್ಲ. ಬೇಗ ಇವಳ ಅಂತಿಮ ಸಂಸ್ಕಾರ ಮಾಡೋಣ ನಡ್ರಿ. ಸವಿತಾ, ಅದೇ ನಮ್ಮ ಚೀಟಿ. ಹೌದೇ? ಗಾಬರಿಯಾಗ್ಬಿಡಿ. ಇದನ್ನ ಆಮೇಲೆ ಕುಳಿತು ವಿಚಾರಿಸೋಣ. ಮೊದಲು ಅಂತ್ಯ ಸಂಸ್ಕಾರ ಆಗಲಿ. ಸವಿತಾ, ಅದೆಲ್ಲ ಈಗ ಇರಲಿ. ಆ ಚೀಟಿಯಲ್ಲಿ ಏನಿದೆ ಅಂತ ಒಂದೇ ಒಂದ್ಸಲ ಓದಿ ಹೇಳು ಸವಿತಾ.
ತಾ ಸವಿತಕ್ಕ ಅದರಲ್ಲೇನಿದೆ ತಾ ಸವಿತಕ್ಕ ತಡೆಯಲಾರದ ದುಃಖ ಆಗಿದೆ ನನಗೆ. ನನ್ನ ಮೇಲೆ ವಿಶ್ವಾಸವಿದೆ. ಮೊದಲು ಅಕ್ಕನ ಸಂಸ್ಕಾರ ಆಗಲಿ. ಅತ್ತಿಗೆ ಕುಣಿಸುವಲ್ಲಿ ಅತ್ಯಮ್ಮ ಇಲ್ಲವೇನಮ್ಮ ಕುಣಿಯರು ನಾವು ನಿದುಕೊಂಡ್ರೆ ಹಂಗೆ ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋಗೆ ಅಲ್ಲಿ ಬೆಲೆಯನ್ನು ತಂದೆ ವಿಧಿಯೇ, ವಿಧಿಯೇ, ವಿಧಿಯಾಟ ಎಂತ ಅತಿಥಿ ತಂದಿದ್ದೆಯಪ್ಪ ನಮ್ಮ ಬಾಳಿಗೆ. ಯಾರು ಮಾನವ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರ್ಯಾರು ಮಾನವ ವಿಧಿಯಾಟ ಕಂಡೋರ್ಯಾರು ಮಾನವ